ಎತ್ತರಕ್ಕೆ ಹಾರಿ ಬಿಡುವುದರ ಮೂಲಕವಾಗಿ ದಶ ದಿಕ್ಕುಗಳಿಗೆ ಕುಂದಾಪುರ ವಲಯ ಮಟ್ಟದ ಪ್ರಾಥಮಿಕ ಪ್ರೌಢಶಾಲೆಗಳ ಕ್ರೀಡಾ ಹಕ್ಕಿಗಳ ಕಲರವದ ಆರಂಭಿಕ ಹಂತ ಪಥ ಸಂಚಲನೆ ಗೌರವ ವಂದನೆ ಸ್ವೀಕಾರ. ಓಕೆ, ಓವರ್ ಟು ಗೋಪಾಲ್ ಶೆಟ್ಟಿ. ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಸ್ಪರ್ಧಾಳುಗಳ ಗಮನಕ್ಕೆ ನಮ್ಮ ತಾಲೂಕಿನ ಹೆಮ್ಮೆಯ ಕ್ರೀಡಾ ಧ್ವಜ ಇದನ್ನ ಹೊತ್ತು ತರುವರೆ ಈ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು ಕ್ರೀಡಾ ಧ್ವಜವನ್ನ ಬಹಳ ಆಕರ್ಷಣೀಯವಾಗಿ ಹೊತ್ತು ತರಲಿಕ್ಕಿದ್ದಾರೆ. ತದನಂತರ ಅದು ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಪ್ರಸೂರಿನ ತಂಡ ಹಿಂಭಾಗದಲ್ಲಿ ಸಾಗಿ ಹೋಗುತ್ತಿದೆ ಗೌರವ ವಂದನೆಗಾಗಿ. ಸರ್ಕಾರಿ ಪ್ರೌಢಶಾಲೆ ತಂಡ ಅವರು ಅನುಸರಿಸಿಕೊಂಡು ಹೋಗುತ್ತದೆ. ಈ ಬಾರಿ ಮೈಸೂರು ವಿಭಾಗ ಮಟ್ಟದ ಕ್ರಿಕೆಟ್ ಸಂಘಟನೆಯನ್ನು ಮಾಡುವುದಕ್ಕಾಗಿ ಗುರುತಿಸಿಕೊಂಡ ನಮ್ಮ ಹೆಮ್ಮೆಯ ಸಂಸ್ಥೆ ಕಾರವಾರ ಸುಬ್ರಹ್ಮಣ್ಯನ ಸನ್ನಿಧಾನದಿಂದ ಆಗಮಿಸಿದಂತಹ ಕಾರವಾರ ಗ್ರಾಮ ಪಂಚಾಯತ್ನ ಜೊತೆಯಲ್ಲಿ ಸೇರಿಕೊಂಡು ಕಾರವಾರ ಸರ್ಕಾರಿ ಪ್ರೌಢಶಾಲೆಯ ತಂಡ ಸಾಗಿ ಬರುತ್ತಿದೆ ಗೌರವ ವಂದನೆಗಾಗಿ. ಸರ್ಕಾರಿ ಪ್ರೌಢಶಾಲೆ ಸಾಹಿತಿಗಳ ಸಾಹಿತ್ಯವನ್ನು ಕೊಟ್ಟಂತಹ ಹೃದಯ ಭಾಗದ ವಿದ್ಯಾಸಂಸ್ಥೆ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಯ ತಂಡ ರಾಮಕೃಷ್ಣ ಸರ್ಕಾರಿ ಪ್ರೌಢಶಾಲೆಯ ತಂಡ ಅತ್ಯಂತ ಸುಂದರವಾಗಿ ಆಕರ್ಷಣೀಯವಾದ ಪ್ರದರ್ಶನ ಸಾಗಿ ಹೋಗುತ್ತಿದೆ. ಶಾಲೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಯನ್ನು ಮಾಡುತ್ತಾ ವೆಂಕಟರಮಣ ಶಾಲೆಯ ತಂಡ ಗೌರವ ವಂದನೆಗಾಗಿ ಸಾಗಿ ಹೋಗುತ್ತಿದೆ. ಸರ್ಕಾರಿ ಪ್ರೌಢಶಾಲೆ ಅಮಾಸೆಬೇಡ ತಂಡ ನಮ್ಮ ಹೆಮ್ಮೆಯ ಶಾಸಕರಾದ ಈ ಕ್ಷೇತ್ರದಲ್ಲಿ ಹುಟ್ಟೂರಿನ ತಂಡದ ಗೌರವ ಸ್ವೀಕರಿಸುತ್ತಿದ್ದಾರೆ ನಮ್ಮ ಶಾಸಕರು. ಪ್ರೌಢಶಾಲೆ ಮೂಲಕವಾಗಿ ಹೊಸೂರು ನಿವೇಶ ಪ್ರೌಢಶಾಲೆಯ ಹೆಮ್ಮೆಯ ತಂಡ ಗೌರವ ಸಾಗಿ ಹೋಗುತ್ತಿದೆ. ಗೌರವ ವಂದನೆಗಾಗಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಯೋಗದ ಮೂಲಕವಾಗಿ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾಸಂಸ್ಥೆ ಇದೀಗ ಗೌರವ ವಂದನೆಗಾಗಿ ಸಾಗಿ ಹೋಗುತ್ತಿದೆ. ಈ ಬಾರಿ ಕೋಟೇಶ್ವರ ಹಲವು ಪ್ರಶಸ್ತಿಗಳನ್ನು ಜೊತೆಗಿಸಿಕೊಂಡಂತ ಸಂಸ್ಥೆ ಇದು. ಕುಂದಾಪುರ ತಾಲೂಕಿನ ಬಹುಮೂಲದ ಆಲ್ವಾಡಿ ಆಡಿಯ ತಂಡ ಗೌರವ ವಂದನೆಗಾಗಿ ಸಾಗಿ ಬರುತ್ತಿದೆ.
ಗೌರವವನ್ನು ಸಲ್ಲಿಸುವುದಕ್ಕಾಗಿ ಒಪ್ಪಾಡಿ ಸರ್ಕಾರಿ ಪ್ರೌಢಶಾಲೆಯ ಹೆಮ್ಮೆಯ ಕ್ರೀಡಾಪಟುಗಳ ತಂಡ ಅತ್ಯಂತ ಗೌರವಿತವಾಗಿ ಕ್ರೀಡಾಪಟುಗಳನ್ನು ಸಂಘಟಿಸಿದಂತಹ ಒಪ್ಪಾಡಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಮುಖ್ಯಸ್ಥರ ಗೌರವವಾಗಿ ಸಾಗಿ 1936ರಲ್ಲಿ ಜರ್ಮನಿಯ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ಕ್ರೀಡಾಭಿವೃದ್ಧಿಯನ್ನು ಬೆಳೆಸುವಂತಹ ಪದ್ಧತಿ ಜಾರಿಗೆ ತರಲಾಗಿತ್ತು. ಒಲಿಂಪಿಯಾ ಭಾರ ಎತ್ತರಕ್ಕೆ ಸಾಗಿ ಹೋಗಲಿದೆ ನಮ್ಮ ಈ ಕ್ರೀಡಾ ಧ್ವಜ ಎತ್ತರ ಇನ್ನೂ ಎತ್ತರ ಬಾನೆತ್ತರಕ್ಕೆ ಎನ್ನುವ ಸಂದೇಶದೊಂದಿಗೆ ಸಾಗಿ ಮೇಲ್ಭಾಗಕ್ಕೆ ಸಾಗುತ್ತಿದ್ದ ಅಥ್ಲೇಟ್ ಸಲ್ಯೂಟ್ ಆರ್ಡರ್. ಇದೀಗ ಕ್ರೀಡಾ ಜ್ಯೋತಿ ಶಾಲಾ ಶಿಕ್ಷಣ ಇಲಾಖೆಯ ನೇತೃತ್ವದಲ್ಲಿ ನಮ್ಮ ಕ್ರೀಡಾ ಧ್ವಜ ಅತ್ಯಂತ ಆಕರ್ಷಣೀಯವಾಗಿ ಶಿಸ್ತುಬದ್ಧವಾಗಿ ವಿದ್ಯಾರ್ಥಿಗಳು ಹೊತ್ತುಕೊಂಡಿದ್ದಾರೆ. ಈ ಭಾಗದ ಹೆಮ್ಮೆಯ ಕ್ರೀಡಾಪಟುಗಳಿಂದ ಇದೀಗ ಕ್ರೀಡಾ ಧ್ವಜದ ಹಸ್ತಾಂತರ ಅತಿಥಿಗಳಿಗೆ ಹಸ್ತಾಂತರಿಸಿದ ಬಳಿಕ ನಮ್ಮ ಕಾಳವಾರ ಗ್ರಾಮ ಪಂಚಾಯತ್ನ ಹೆಮ್ಮೆಯ ಅಧ್ಯಕ್ಷರು ಮಂಜುನಾಥ್ ಶೆಟ್ಟಿಗಳ ನೇತೃತ್ವದಲ್ಲಿ ಕ್ರೀಡಾ ಧ್ವಜ ಭಾರತಕ್ಕೆ ಏರಲಿದೆ. ಗ್ರಾಮದ ಪ್ರಥಮ ಧ್ವಜ ಮಂಜುನಾಥ ಶೆಟ್ಟಿಗಾರರ ಮೂಲಕ ಮನೋಹರವಾಗಿ ಮೈದಾನಕ್ಕೆ ಬಂದು ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ವಿದ್ಯುಕ್ತವಾಗಿ ಬೆಳೆಸುತ್ತಿದ್ದಾರೆ. ಒಪ್ಪವಾಡಿಯ ಕ್ರೀಡಾಂಗಣದಲ್ಲಿ ಅತ್ಯಂತ ಆಕರ್ಷಣೀಯವಾದ ಕ್ರೀಡಾಂಗಣವನ್ನು ಸಿದ್ಧಪಡಿಸಿ ಅದು ಬಳಿಕ ಸಂಭ್ರಮದ ಕ್ರೀಡಾಕೂಟದ ಸಂಭ್ರಮದ ಕ್ಷಣ ಸಾವಿರಾರು ಕ್ರೀಡಾ ಪ್ರೇಮಿಗಳು ಕ್ರೀಡೋತ್ಸವ ಸಮಿತಿಯ ಶ್ರಮದೊಂದಿಗೆ ಅತ್ಯಂತ ಅದ್ಭುತ ಮತ್ತು ಯಶಸ್ವಿ ಕ್ರೀಡಾಕೂಟವನ್ನು ಮುನ್ನೋಡಿ ಆಕರ್ಷಣೀಯವಾದ ಮೂಲಕವಾಗಿ ಆರಂಭಿಸಿಕೊಂಡಿದ್ದೇವೆ. ಧ್ವಜಾರೋಹಣ ಮನೆತರಿಕೆಯಿದೆ. ಕ್ರೀಡಾ ಸುದ್ದಿಯನ್ನು ಸಾರುವರೆ ಬಲೂನನ್ನು ಕೇಂದ್ರದಲ್ಲಿ ಹಸಿರು ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಮೂಲಕವಾಗಿ ಕ್ರೀಡಾ ಜ್ಯೋತಿ ಬೆಳಗಿಸುವಿಕೆ ಕ್ರೀಡಾ ಸ್ತಂಭದಲ್ಲಿ ಕ್ರೀಡಾ ಜ್ಯೋತಿ ಬೆಳಗಿಸುವಂತ ಅತ್ಯಂತ ಆಕರ್ಷಣೀಯವಾದಂತ ಕ್ರೀಡಾಕೂಟದ ಪ್ರಮುಖ ಘಟಕ ಅತ್ಯಂತ ಸಂಭ್ರಮದಲ್ಲಿ ಏಸ್ಪಾಂಡ್ನ ಉದ್ಯಮಿಗಳಾಗಿ ಒಪ್ಪವಾಡಿಯ ಉದ್ಯಮಿಗಳಾಗಿ ಜೊತೆಯಲ್ಲಿ ಈ ಕ್ರೀಡಾಕೂಟದ ಬಹುದೊಡ್ಡ ಕೊಡುಗೆ ನೀಡಿದಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಮೂಲಕವಾಗಿ ಸಂಭ್ರಮದ ಎಲ್ಲ ಅತಿಥಿಗಳನ್ನ ವೇದಿಕೆಯ ಮುಂಭಾಗಕ್ಕೆ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಗೌರವಾನ್ವಿತ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಸಂಭ್ರಮದ ಕ್ರೀಡಾ ಹಬ್ಬವನ್ನ ನಮ್ಮೊಂದಿಗಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಈ ಕ್ರೀಡಾಕೂಟದ ಸಂಘಟನೆಯ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಸತೀಶ್, ಉದ್ಯಮಿಗಳು ಹಾಗೂ ನಮ್ಮೆಲ್ಲರ ಹೆಚ್ಚಿನ ಸರಳ ಸಜ್ಜನ ಶಾಸಕರಾಗಿ ಗುರುತಿಸಿಕೊಂಡು ಅಪಾರ ಅಭಿಮಾನ ಪ್ರೀತಿಯನ್ನು ಹೊಂದಿ ಯಾವುದೇ ಕ್ರೀಡಾಕೂಟಗಳಲ್ಲಿ ಬಂದು ನಮ್ಮನ್ನು ಪ್ರೋತ್ಸಾಹಿಸಿರುವ ನಮ್ಮೆಲ್ಲರ ಹೆಚ್ಚಿನ ಶಾಸಕರಾದಂತಹ ಶ್ರೀ ಶಿವಕುಮಾರ್ ಪಟೇಲ್ ಅವರ ಮೂಲಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನಾವು ಕ್ರೀಡಾ ಸ್ಪರ್ಧೆಗಳಲ್ಲಿ ಕ್ರೀಡಾ ನಿಯಮಗಳಿಗನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಕ್ರೀಡೆಗಳ ಹಿರಿಮೆಗಾಗಿ ಭಾಗವಹಿಸಿ ನಮ್ಮ ಶಾಲೆ, ನಮ್ಮ ವಲಯ, ನಮ್ಮ ಜಿಲ್ಲೆ ಹಾಗೂ ನಾಡಿಗೆ ಗೌರವವನ್ನು ತರುವುದಲ್ಲದೆ ಕ್ರೀಡಾ ಉನ್ನತಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಆಗಿರುವಂತಹ ಶ್ರೀ ಸಂಪತ್ ಕುಮಾರ್ ಶೆಟ್ಟಿ ಶಾನಾಡಿ ಅವರು ನಮ್ಮೊಂದಿಗೆ ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಪಥ ಸಂಚಲನೆಗಾಗಿ ಮತ್ತೊಮ್ಮೆ 1500 ಮೀಟರ್ ನೋಡಿದಾಗಿ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ
ಭಾಗವಹಿಸುವಂತಹ ಸ್ಪರ್ಧೆಗಳು ಗಮನಿಸಿ. ಈ ಕುಂದಾಪುರ ತಾಲೂಕು ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ ಕ್ರೀಡಾಕೂಟ 2025-26 ಈ ದಿವಸ ಸರ್ಕಾರಿ ಪ್ರೌಢಶಾಲೆ ಲೊಕ್ಕವಾಡಿಯಲ್ಲಿ ತಾವೆಲ್ಲ ಸೇರಿ ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ ಪಂಚಾಯತ್ ಅಧ್ಯಕ್ಷರಾದ ಮುನ್ಶೆಟ್ಟಿಗಾರರೇ, ಈ ಕ್ರೀಡಾ ಸಮಿತಿಯ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ರೆ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ನೆರೆದಿರ್ತಕ್ಕಂಥ ಎಲ್ಲ ಶಾಲೆಯ ಅಧ್ಯಾಪಕರುಗಳೇ, ವಿದ್ಯಾರ್ಥಿಗಳೇ, ಈ ಊರಿನ ಗ್ರಾಮಸ್ಥರೇ, ಪ್ರತಿ ವರ್ಷದಂತೆ ತಾಲೂಕು ಮಟ್ಟದ ಕ್ರೀಡಾಕೂಟ ಒಂದು ಸಿಸ್ಟಮ್ಯಾಟಿಕ್ ಆಗಿ ಯಾವ್ಯಾವ ಶಾಲೆಗೆ ಅವರು ಆಯೋಜನೆ ಮಾಡ್ತಾರೆ ಅದರ ಪ್ರಕಾರ ಈ ವರ್ಷ ಕೊಕ್ಕವಾಡಿಯಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ಇವತ್ತು ಮತ್ತು ನಾಳೆ ಜರುಗಲಿದೆ. ಇಲ್ಲಿ ಒಂದು ಎಲ್ಲರೂ ವಿಶೇಷವಾಗಿ ಗ್ರಾಮ ಪಂಚಾಯತ್ ಇರ್ಬೋದು, ಶಾಲಾ ಅಭಿವೃದ್ಧಿ ಸಮಿತಿ ಇರ್ಬೋದು, ಈ ತಾಲೂಕಿನ ಈ ಶಾಲೆಯ ಕ್ರೀಡಾ ಸಮಿತಿ ಅಧ್ಯಾಪಕರು ಮತ್ತು ದೈಹಿಕ ಶಿಕ್ಷಕರು ಎಲ್ಲ ಸೇರಿ ಒಂದು 2 ತಿಂಗಳಿಂದ ತುಂಬ ಶ್ರಮಪಟ್ಟು ಈ ಅದ್ಭುತ ಕ್ರೀಡಾಂಗಣವನ್ನು ಸಹ ಇವತ್ತು ಇಲ್ಲಿ ನಿರ್ಮಾಣ ಮಾಡಿ ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು, ಆಯೋಜನೆ ಮಾಡಬೇಕು, ಯಶಸ್ವಿಯಾಗಬೇಕು ಅಂತೇಳಿ ಹೇಳಿ ಎಲ್ಲ ಪ್ರಯತ್ನವನ್ನು ಪಟ್ಟು ಇವತ್ತು ಮತ್ತು ನಾಳೆ, ಇವತ್ತು ಉದ್ಘಾಟನೆ ಆಗಿದೆ, ನಾಳೆ ಸಮಾರೋಪ ನಡೀಲಿಕ್ಕಿದೆ. ಒಂದು ಒಳ್ಳೆಯ ಊರ ಹಬ್ಬದಂತೆ ತಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಇದು ಇಡೀ ತಾಲೂಕಿಗೆ ಈ ಕಾರ್ಯಕ್ರಮ ಮಾದರಿಯಾಗಲಿ. ಹೆಚ್ಚು ಹೊತ್ತು ಮಾತಾಡೋದು ಒಳ್ಳೆಯದಲ್ಲ, ನಾನು ಹೇಳಿದೆ. ಅಂದರೆ ಆಟ ಆಡೋದಾದರೆ ಮಕ್ಕಳು ಬೆಳಗಿನ ಸಂಜೆ ತನಕ ಆಡ್ತಾರೆ. ಕೂರ್ಸ್ಲಿಕ್ಕೆ ಒಂದು ಅರ್ಧ ಗಂಟೆ ಕೂತ್ರೆ ಬಿಸಿಲಲ್ಲಿ ತುಂಬ ಬಿಸಿಲು, ಮತ್ತು ಅದಲ್ಲದೆ 2 ದಿನದಲ್ಲಿ ಅವರ ಎಲ್ಲ ಈವೆಂಟ್ಸು ಮುಗಿಬೇಕು. ಅದರಿಂದ ಹೆಚ್ಚು ಮಾತಾಡೋದಿಲ್ಲ. ನಾಳೆ ಸಂಜೆ ಕಾರ್ಯಕ್ರಮ ಇದೆ. ಅದರಿಂದ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ, ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಒಳ್ಳೆಯ ರೀತಿಯ ತಮ್ಮ ಒಂದು ಏನು ಕ್ರೀಡಾ ಪ್ರತಿಭೆಯನ್ನು ಇವತ್ತು ನೀವು ಅನಾವರಣ ಮಾಡಲಿಕ್ಕಿದ್ದೀರಿ. ನಮಗೆಲ್ಲರಿಗೂ ಶುಭವನ್ನು ಹಾರೈಸಿ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತೇಳಿ ಹಾರೈಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ